ಹಾಗಾಗಿ ಕೃಷ್ಣನಲ್ಲಿ ಭಕ್ತಿ ಇಲ್ಲದಿದ್ದರೆ, ಕೃಷ್ಣನನ್ನು ಕುರಿತು ಅನೇಕ ವ್ರತಗಳನ್ನು ಮಾಡದಿದ್ದರೆ ಕೃಷ್ಣ ಅವನ ಮನೆಯಲ್ಲಿ ಯಾಕಿರ್ತಿದ್ದ ಹೇಳಿ. ಹೀಗಾಗಿ ಅವನ ಭಕ್ತನಾದ ನಂದಗೋಪರನ್ನು ವರುಣ ಕರ್ಕೊಂಡು ಹೋಗಿಬಿಟ್ಟಿದ್ದಾನೆ. ಅವನು ಅಪ್ಪನನ್ನು ಕರೆದುಕೊಂಡು ಹೋದರ ಹಿನ್ನೆಲೆ ಕೃಷ್ಣ ನೋಡಿದ. ಕೃಷ್ಣೋಪಿ ವೀಕ್ಷ್ಯ ದೃಢಭಕ್ತಿಮಿವ ಪ್ರತುಷ್ಟ. ದೇವರನ್ನು ನಾವು ಕರೆದಾಗ ನೀವು ಕರೆಯುವ ಮಾತನ್ನು ನೋಡಲ್ಲ. ದೇವರು ಮಾತಂದರೆ ಮಂತ್ರ. ನೀವು ದೇವರನ್ನು ಕರೀಲಿಕ್ಕೆ ಮಾತಿಲ್ಲ, ಮಂತ್ರ. ಮಂತ್ರದಿಂದ ದೇವರ ಸ್ತೋತ್ರ ಮಾಡಿ ಮನೆಗೆ ಕರಿತಾ ಇರ್ತೀರಿ. ದೇವರು ನೀವು ಹೇಳೋ ಮಂತ್ರ ಕೇಳಿ ಓಡೋಡಿ ಬರಲ್ಲ, ಮಂತ್ರದ ಹಿನ್ನೆಲೆಯಲ್ಲಿರುವ ಮನಸ್ಸು ನೋಡಿ ಬರ್ತಾನಂತ. ಮನಪೂರ್ವಕವಾಗಿ ಕರಿಬೇಕು. ಮನವನಿತ್ತರೆ ತನ್ನ ನೀವನು. ಮನಸ್ಸಿಲ್ಲ, ಎಲ್ಲ ಪಾರಾಯಣ ಕೂತಿದ್ದಾರೆ, ಹಾಳಾಗಿ ಹೋಗಲಿ ನಾವು ಮಾಡೇ ಬಿಡೋಣ, ಹಿಂಗೆ ಕೂತಿರ್ತಾರೆ, ಅದು ಪ್ರಯೋಜನ ಇಲ್ಲ. ಎಲ್ಲ ಭಜನೆ ಮಾಡ್ತಿರ್ತಾರೆ, ನಾನೊಬ್ಬ ಸುಮ್ಮನೆ ಏನು ಮಾಡೋದು, ಅದಕ್ಕೆ ನಾನು ಅಂದ್ರೆ ಬರಲ್ಲ. ನೀವು ಎಷ್ಟು ಜೋರು ಕೂಗುದ್ರಿಲ್ಲ, ಕಿರುಚಿದ್ರಿಲ್ಲ, ಏನು ಮಾಡಿದ್ರಿಲ್ಲ. ನಿಮ್ಮಲ್ಲಿ ಆ ದೃಢತೆಯನ್ನು ನೋಡಿ ನಿಮಗೆ ದೇವರ ಪಾದಾರವಿಂದದಲ್ಲಿರುವಂತಹ ನಿಶ್ಚಲತ್ವವನ್ನು ನೋಡಿಕೊಂಡು ಭಗವಂತ ಬರ್ತಾನಂತ. ಕೃಷ್ಣ ವರುಣನ ಮನೆಗೆ ಬರಲಿಕ್ಕೆ ಕಾರಣ ವರುಣನ ಭಕ್ತಿಯಲ್ಲಿರುವ ದೃಢತೆ. ನಮ್ಮದು ಭಕ್ತಿ ಇದೆ, ನಮಗೆ ದೇವರಲ್ಲಿ ಭಕ್ತಿ ಇಲ್ಲ ಅಂಥೇಳಿ ಏನಲ್ಲ, ನಮಗೆ ದೇವರಲ್ಲಿ ಬೇಕಾದ ಭಕ್ತಿ ಇದೆ, ಆದರೆ ದೃಢವಾಗಿಲ್ಲ. ನಮ್ಮ ಭಕ್ತಿ ಏನಂದರೆ ಒಂದಿನ ಇದ್ದಾಗ ಇನ್ನೊಂದು ದಿನ ಇರಲ್ಲ. ಎಲ್ಲ ಚೆನ್ನಾಗಿತ್ತ ಆಗೊಂಥರ ಭಕ್ತಿ, ಸ್ವಲ್ಪ ಹೆಚ್ಚು ಕಮ್ಮಿ ಆಯ್ತಾ ಆಗೊಂಥರ ಭಕ್ತಿ. ನಮ್ಮನ್ನು ಯಾರು ನೋಡ್ತಾ ಇದ್ದಾರ ಆಗ ಇನ್ನೊಂದು ಥರ ಭಕ್ತಿ, ಯಾರು ನೋಡೋರಿಲ್ವ ಅವಾಗ ಒಂಥರ ಭಕ್ತಿ. ನಮ್ಮ ಭಕ್ತಿ ಎಲ್ಲ ಗುರುವಾರ ಇದ್ದ ಹಾಗೆ ಶುಕ್ರವಾರ ಇರಲ್ಲ, ಶುಕ್ರವಾರ ಇದ್ದರೆ ಶನಿವಾರ ಇರಲ್ಲ. ಇನ್ನು ಕೆಲವರು ಗುರುವಾರ ಬಂದರೆ ಮಾತ್ರ ರಾಯರ ಕೈ ಮುಗಿಯೋದು, ಬುಧವಾರ ಅದೇ ರೋಡಲ್ಲಿ ಹೋದರೂ ತಿರುಗಿ ಕೂಡ ನೋಡಲ್ಲ. ಹಂಗೆ ಮುಂದಿನ ಗುರುವಾರ ತನಕ ನಮಗೂ ರಾಯರಿಗೂ ಏನು ಸಂಬಂಧ ಇಲ್ಲ. ನಾವು ಒಂದೊಂದು ವಾರ ಒಬ್ಬೊಬ್ಬರು ದೇವರಿಗೆ ಫಿಕ್ಸ್ ಮಾಡ್ಕೊಂಬಿಟ್ಟಿದ್ವಿ. ಶನಿವಾರ ಬಂದರೆ ವೆಂಕಟರಮಣ, ಶುಕ್ರವಾರ ಅವನ ಕಡೆ ತಿರುಗಿ ಕೂಡ ನೋಡಲ್ಲ. ಶುಕ್ರವಾರ ಬಂದರೆ ಲಕ್ಷ್ಮೀ ಟೆಂಪಲ್, ಭಾನುವಾರ ಬಂದರೆ ಇನ್ನೇನೋ ಸೂರ್ಯನ ದೇವಾಲಯ, ಶನಿವಾರ ಬಂದರೆ ಶನೈಶ್ಚರ, ಗುರುವಾರ ಬಂದರೆ ರಾಯರು, ಬುಧವಾರ ಬಂದರೆ ವಿಠ್ಠಲ, ಮಂಗಳವಾರ ಬಂದರೆ ಗೌರಿ, ಸೋಮವಾರ ಬಂದರೆ ಈಶ್ವರ, ಸಂಡೇ ಬಂದರೆ ವೀಕೆಂಡು. ಹೋಗ್ಬಿಡೋದು ಇಂದ್ರಾರಮಣ ಗೋವಿಂದ ಗೋ. ಇದೆಲ್ಲ ಅದು ಪ್ರಯೋಜನ ಇಲ್ಲ. ಭಕ್ತಿಯಲ್ಲಿ ಎರಡು ಬಹು ಮುಖ್ಯವಾದ ಅಂಗ ನಿರ್ವ್ಯಾಜ, ನಿಶ್ಚಲ. ನಿರ್ವ್ಯಾಜವಾದ ಭಕ್ತಿ ಇರಬೇಕು. ನಿರ್ವ್ಯಾಜ ಭಕ್ತಿ ಅಂದರೆ ಎಕ್ಸ್ಪೆಕ್ಟೇಷನ್ ಇರಬಾರ್ದು. ದೇವರಲ್ಲಿ ಪ್ರೀತಿ ಮಾಡುವಾಗ, ಭಕ್ತಿ ಮಾಡುವಾಗ ಯಾವ ಬಯಕೆ ಇದ್ದರೆ ಅದು ಭಕ್ತಿ ಅಲ್ಲ, ಬಿಸ್ನೆಸ್. ದೇವರೇ ನಿನ್ನ ಕೈ ಮುಗಿತೀನಿ, ಸುಮ್ಮನೆ ಅನ್ಕೋಬೇಡ, ನಮ್ಮ ಮಗ ಎಕ್ಸಾಮ್ಗೆ ಹೋಗಿದ್ದಾನೆ ಚೂರು ನೋಡ್ಕೊ, ಅದಕ್ಕೆ ಕೈ ಮುಗಿತೀನಿ, ಹಿಂಗಂದರೆ ಅದು ಭಕ್ತಿ ಅಲ್ಲ ಅಲ್ವಾ, ಅದು ಪ್ರಯೋಜನ ಇಲ್ಲ. ಮತ್ತು ನಿಶ್ಚಲವಾಗಿರಬೇಕು, ನಿರ್ವ್ಯಾಜವಾಗಿರಬೇಕು. ಅದನ್ನು ನೋಡಿ ದೇವರು ಬರ್ತಾನೆ ರೀ. ನಿಮ್ಮ ಆಸ್ತಿ, ನಿಮ್ಮ ಸಂಪತ್ತು, ನಿಮ್ಮ ರೂಪ, ನಿಮ್ಮ ಯೌವನ ಯಾವುದನ್ನು ನೋಡಿ ಬರಲ್ಲಂತೆ. ನಿಮ್ಮೊಳಗೆ ದೃಢತೆ ಬೇಕು. ಕೃಷ್ಣೋಪಿ ವೀಕ್ಷ್ಯ ದೃಢ ಭಕ್ತಿಮಿವ ಪ್ರತುಷ್ಟ. ಕೃಷ್ಣಂಗೆ ತುಂಬ ಸಂತೋಷ ಆಯ್ತಂತೆ. ವರುಣ ನೀ ತಿಳ್ಕೊಂಬಿಟ್ಟಿದ್ಯಾ, ನಾ ಬರಬೇಕಾದ್ರೆ ಯಾರನ್ನು ಕರ್ಕೊಂಡು ಹೋಗಬೇಕು. ಹನುಮ ಇದ್ದ, ಭಗವಂತನ ಭಕ್ತರಿದ್ದರು. ಎಲ್ಲಿ ಗೋವುಗಳ ಹಿಂಡು, ಎಲ್ಲಿ ಗೋಪಾಲಕರ ದಂಡು, ಅಲ್ಲಿ ಕೃಷ್ಣ ಬಂದುಬಿಡ್ತಾನೆ. ನಮ್ಮಲ್ಲಿ ದೇವ್ರು ಯಾಕೆ ಬರಲ್ಲ ಅಂದರೆ ಗೋವಿಲ್ಲ, ಗೋಪಾಲಕರಿಲ್ಲ. ಗೋವಿಲ್ಲದೆ ಇದ್ರೆ ಬೇಡ ರೀ, ಒಂಚೂರು ಸಗಣಿ ಇಟ್ಕೊಬಾರ್ದೆ, ಸಗಣಿನೂ ಇಲ್ಲ. ದೇವರು ಪೂಜೆ ಮಾಡುವಾಗ ಏನಿಲ್ಲದೆ ಇದ್ದರೂ ದೇವರು ಬರ್ತಾನೆ. ಒಂಚೂರು ಸಗಣಿಯಿಂದ ಮಂಡಲ ಮಾಡಿ, ಸಗಣಿ ಮುಟ್ಟಿ ಕೈ ತೊಳ್ಕೊಳ್ಳಿ, ಸ್ನಾನ ಮಾಡುವಾಗ ಒಂಚೂರು ಗೋಮಯ ಹಚ್ಕೊಳ್ಳಿ. ಗೋಮಯರಾಗಿ ಭಗವನ್ಮಯರಾಗಬೇಕಾದ್ರೆ, ದೇವರ ಅನುಗ್ರಹ ಸಂಪಾದನೆ ಮಾಡಬೇಕಾದ್ರೆ ಇದೆಲ್ಲ ಬೇಕು. ವರುಣ ಮಾಡಿದ್ದನ್ನು ನೋಡಿ ಸಂತೋಷಪಟ್ಟು ನಿಜ ದರ್ಶನಮೇವ ದಿತ್ಸನ್, ನನ್ನ ದರ್ಶನವನ್ನು ಅವನಿಗೆ ಕೊಡಬೇಕು ಅಂತ ಕೃಷ್ಣನಿಗೆ ಅನ್ನಿಸ್ತಂತೆ. ನೋಡಿ ವಿಚಾರ ಮಾಡಿ, ವರುಣನನ್ನ ಮನೆಯಿಂದ ನಂದಗೋಪನನ್ನು ಕರ್ಕೊಂಡು ಬರಲಿಕ್ಕೆ ಕೃಷ್ಣನೇ ಹೋಗಬೇಕಾದಿರಲಿಲ್ಲ, ಬಲರಾಮ ಹೋಗಿದ್ರೂ ಆಗ್ತಿತ್ತು, ಯಾರೂ ಕಳಿಸ್ಬೋದು. ಕೃಷ್ಣ ಆರ್ಡ್ರ್ ಮಾಡಿ, ಕೃಷ್ಣ ಅನುಗ್ರಹ ಮಾಡಿ, ನೀವು ಹೋಗಿ ಬಂದ್ರೆ ಹೋಗಿ ಬಂದೆಲ್ಲ ಮಾಡ್ಕೊಂಬಂದುಬಿಡ್ತಾರೆ. ಕೃಷ್ಣ ಯಾಕೆ ಹೋದ ಅಂದರೆ ಅಪ್ಪನ ಕರ್ಕೊಂಡು ಬರಲಿಕ್ಕಲ್ಲ, ಪ್ರಧಾನವಾದ ಕೆಲಸ ಅದಲ್ಲ. ತನ್ನಲ್ಲಿ ನಿರ್ವ್ಯಾಜವಾದ, ನಿಶ್ಚಲವಾದ ಭಕ್ತಿಯನ್ನು ಮಾಡುವ ವರುಣನಿಗೆ ತನ್ನ ನಿಜ ದರ್ಶನವನ್ನು ಕೊಡಬೇಕು ಭಗವಂತನಿಗೆ ಅನ್ನಿಸ್ತಂತೆ. ಈ ಕಥೆ ಇಷ್ಟೇ. ನಾವು ಮಾಡುವ ಕರ್ಮ ನೋಡಿ ದೇವ್ರಿಗೆ ಅನ್ನಿಸ್ಬೇಕಂತ. ಅಯ್ಯೋ
ನನ್ನ ಸಲುವಾಗಿ ಎಷ್ಟು ಒದ್ದಾಡ್ತಾನೆ. ಹಾಗಾಗಿ ನನ್ನ ದರ್ಶನ ಅವನಿಗೆ ಕೊಡಬೇಕು. ಈ ಕೆಲವರು ಧನುರ್ಮಾಸ ಅಂತ ರಾತ್ರಿನೇ ಎಲ್ಲ ಸಿದ್ಧ ಮಾಡ್ಕೊಳ್ತೀವಿ. ಆ ಗಿಷ್ಟಿಗೆಲ್ಲ ಹಾಕ್ಕೊಂಡು ಹುಗ್ಗಿ ಗಿಗ್ಗಿ ಏನು ಬೇಕೋ ಎಲ್ಲ ತೆಗೆದಿಟ್ಕೊಂಡು ಬೆಳಗ್ಗೆ 3:30-4 ಗಂಟೆಗೆ ಸ್ನಾನ ಮಾಡಿ ಅದು ಕೊಡೆ ಇದು ಕೊಡೆ, ನೀವು ಪೂಜೆ ಮಾಡೋದು ಸಾಕು ನಮ್ಮನ್ಗಳು ಅಂತ ಬೈಸ್ಕೊಂಡು ಇವರಿಬ್ಬರು ಜಗಳ ನೋಡಿ ದೇವರೇ ಅಡ್ರೆಸ್ ಇಲ್ದಂಗೆ ಓಡ್ ಹೋಗಿ ಗಂಡ ಹೆಂಡತಿ ಜಗಳ ಆಡ್ತಿದ್ರೆ ಅಲ್ಲಿ ದೇವರಿರೋಲ್ಲ, ಕಲಿ ಇರ್ತಾನೆ, ಅಲಕ್ಷ್ಮಿ ಇರ್ತಾಳೆ. ಜಗಳ ಆಗಲಿಕ್ಕೆ ಒನ್ ವಾಯ್ಸ್ ಇದ್ದರೆ ಆಗಲ್ಲ ರೀ, 2 ಇದ್ದರೆ ಮಾತ್ರ. ನಿಜವಾಗಿ ನಿಮಗೆ ಜಗಳ ಆಡಬಾರ್ದು ಅಂತ ಆಸೆ ಇದ್ದರೆ ಯಾರು ಜೋರು ಮಾತಾಡ್ತಿದ್ರೆ ಇನ್ನೊಬ್ರು ಸುಮ್ಮನೆ ಆಗಿಬಿಡಿ. ಸೋತ್ರಿ ಅಂತ ಅರ್ಥ ಅಲ್ಲ, ಗೆದ್ರಿ ಅಂತಲೇ ಅರ್ಥ. ನೀವು ಅವರಿವ್ರನ್ನ ಗೆಲ್ಲಬೇಕಾದಿಲ್ಲ, ನಿಮ್ಮ ಮನಸ್ಸನ್ನು ಗೆಲ್ಲಬೇಕಿದೆ. ಕಲಹ ನಡೀತಿತ್ತು ದಂಪತಿಗಳಲ್ಲಿ, ಗಂಡ ಹೆಂಡತಿ, ಅಣ್ಣ ತಮ್ಮ, ಅಕ್ಕ ತಂಗಿ ಜಗಳ ಆಗ್ತಿದೆ ಅಂದರೆ ಅಲ್ಲಿ ದೆವ್ವಗಳು ಬರುತ್ತವೆ, ದೇವತೆಗಳು ಬರೋಲ್ಲ. ಪ್ರಶಾಂತ ವಾತಾವರಣ ಇದ್ದರೆ ಮಾತ್ರ. ನೀವು ನಿಜವಾಗಿಯೂ ಪೂಜೆಗೆ ಕೂತ್ಕೊಳ್ಳುವಾಗ ಒಂದು ಸತಿ ಪೂಜೆ ಮನಸ್ಸಿನಲ್ಲಿ ಎಲ್ಲ ಮಾಡ್ಕೊಂಡು ಬಿಡಬೇಕು. ಪೂಜೆಗೆ ಕೂತ್ಕೊಳ್ಳೋಕೆ ಮುಂಚೆ ಒಂದು ಸತಿ ಪೂಜೆ ಎಲ್ಲ ಮಾಡಬೇಕು. ಸ್ನಾನ ಆದಮೇಲೆ ಗೋಪ್ಚನ ಬೇಕು, ಮುದ್ರೆ ಬೇಕು, ಆ ಪೆಟ್ಟಿಗೆ ಇದೆಯಾ ನೋಡ್ಕೋಬೇಕು. ಸ್ನಾನ ಮಾಡ್ಕೊಂಡು ಒಳಗೆ ಬಂದು ಇಲ್ಲಿಟ್ಟಿದ್ದೆ ಮುದ್ರೆ ಗೋಪ್ಚನದ ಪೆಟ್ಟಿಗೆಯಲ್ಲಿ, ಅದಕ್ಕೆ ದೊಡ್ಡ ಫೈಟಿಂಗು, ಅದಕ್ಕೆ ದೊಡ್ಡ ಜಗಳ ಮಾಡಬಾರ್ದು. ಅದಿದೆಯಾ ನೋಡ್ಕೊಳ್ಬೇಕು, ಅಗಿಷ್ಟಿಗೆ ಇದೆಯಾ ಎಲ್ಲ ಈ ಎಲ್ಲ ರೆಡಿ ಮಾಡ್ಕೊಳ್ತಿರಲ್ಲ, ಇದನ್ನು ನೋಡೇ ದೇವ್ರಿಗೆ ತೃಪ್ತಿ ಆಗ್ಬಿಡುತ್ತೆ. ಅಲ್ಲ, ನಾಳೆ ಬೆಳಗ್ಗೆ ಎದ್ದಿವ್ರು ಸ್ನಾನ ಮಾಡಿ ದೇವ್ರ ಪೂಜೆ ಮಾಡೋದಕ್ಕೆ ಈಗೇ ಎಷ್ಟು ರೆಡಿ ಮಾಡ್ಕೊಳ್ತಾ ಇದ್ದಾನಪ್ಪ ಅಂತ ಅವನಿಗೆ ಖುಷಿ ಆಗುತ್ತಂತೆ. ಕೆಲವ್ರು ಹಾಗಲ್ಲ, ನೋಡೋಣ ಆಚಾರ್ಯ ಬೆಳಗ್ಗೆ ಇದ್ದರೂ ನೋಡೋಣ, ಎದ್ದರೂ ನೋಡೋಣ, ನೀರು ಬಂದರೆ ನೋಡೋಣ, ಹಿಂಗಂತಿರ್ತಾರೆ. ನಾಳೆ ಧನುರ್ಮಾಸ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ನೀರು ಬಂದರೆ ಇಲ್ಲದೇ ಇದ್ರಿಲ್ಲ ಅಲ್ವಾ. ಹೀಗೆಲ್ಲ ಅಂದ್ಕೊಳ್ಬಾರ್ದು. ನೀರು ಬರಲಿ ಬರ್ದಲೇ ಇರಲಿ, ನಾನಂತೂ ಸಿದ್ಧ. ನೀವು ಸಿದ್ಧ ಮಾಡ್ಕೊಂಡು ಸತ್ತರೆ ಪೂಜೆ ಮಾಡಿದ ಫಲ ಕೊಟ್ಬಿಡ್ತಾನೆ ದೇವರು. ನಿಮಗೆ ಮಾಡೋ ಇಚ್ಛೆ ಇದೆ, ಅದಕ್ಕೆ ಪೂರ್ಣ ಫಲವನ್ನು ಭಗವಂತ ಕೊಡ್ತಾನೆ. ವರುಣನ ದೃಢತೆಯನ್ನು ನೋಡಿ ಮೆಚ್ಚಿ ಕೃಷ್ಣ ಪರಮಾತ್ಮ ತನ್ನ ದರ್ಶನ ಅವನು ಕೊಡಬೇಕು ಅಂತ ಅವನನ್ನು ಹುಡುಕೊಂಡು ಕೃಷ್ಣನೇ ಬಂದಂತೆ. ಈ ಕತೆ ತುಂಬ ಚೆನ್ನಾಗಿದೆ. ನಮ್ಮದೆಲ್ಲ ಏನು ಕಥೆ ಅಂದರೆ, ನಾವು ದೇವ್ರನ್ನ ಹುಡುಕೊಂಡು ಹೋಗ್ತೀವಿ. ಲೆಕ್ಕವಿಲ್ಲದ ದೇಶ ತುಕ್ಕಿ ಬಂದರು ದುಃಖವಲ್ಲದೆ ಲೇಷ ಭಕ್ತಿ ದೊರಕದೋ. ದೇವ್ರು ನೋಡಬೇಕು ಅಲ್ವಾ. ಬದ್ರಿಗೆ ಹೋಗೋದು ಯಾಕ್ರಿ? ಬದ್ರಿನಾರಾಯಣ ನೋಡೋಕ್ಕ, ಶಾಪಿಂಗ್ ಮಾಡೋಕ್ಕ? ಬದ್ರಿನಾರಾಯಣಂಗೆ ನೋಡಲಿಕ್ಕೆ ಹೋಗಿರ್ತೀರಿ. ಕಾಶಿಗೆ ಹೋಗೋದು ವಿಶ್ವನಾಥನ ನೋಡಲಿಕ್ಕೆ. ಆದರೆ ಅದೊಂದು ಮಾತ್ರ ಭಕ್ತಿಯಿಂದ ನೋಡಿಲ್ಲ, ಭಕ್ತಿಯಿಂದ ಸ್ತೋತ್ರ ಮಾಡಲೇ. ನಿಮಗೆ ಮನೇಲಿದ್ದಷ್ಟು ಭಕ್ತಿನೂ ಹೊರಗೋದಾಗ ಬರಲ್ಲ ರೀ. ಮನೇಲಿದ್ದಾಗ ಭಾರಿ ಭಕ್ತಿ ಇರುತ್ತೆ ರೀ, ಹೊರಗೆ ಹೋದಾಗ ಭಕ್ತಿಯ ಮೇಲೆ ಭಕ್ತಿ. ನೀವು ದೇವರ ಹತ್ರ ನಿಂತಾಗಲೂ ನಮ್ಮದು ಲೇಟ್ ಆದರೆ ಆಮೇಲೆ ತಿಂಡಿ ಸಿಗುತ್ತೋ ಇಲ್ಲೋ, ಟಿಫನ್ ಅಂತ ದೇವ್ರಿಗೆ ಆಮೇಲೆ ಮೊದಲು ಟಿಫನ್ ವ್ಯವಸ್ಥೆ, ಕಾಫಿ ಸಿಗುತ್ತೋ ಇಲ್ಲೋ, ಇದೇ ಯೋಚನೆ ಆಗಿಬಿಡುತ್ತೆ. ದೇವರಲ್ಲಿ ಮನಸ್ಸೇ ಇಲ್ಲ. ಯಾಕೆ? ನೀವು ದೇವರನ್ನ ಹುಡುಕೊಂಡು ಹೋಗೋದಲ್ಲ, ದೇವರೇ ನಿಮ್ಮನ್ನು ಹುಡ್ಕೊಂಡು ಬಂದುಬಿಡ್ತಾನಂತ. ಧ್ರುವ ದೇವರನ್ನ ಹುಡ್ಕೊಂಡೋದು ಕಥೆ ಇಲ್ಲ, ಗಜೇಂದ್ರ ದೇವರನ್ನ ಹುಡ್ಕೊಂಡೋದು ಕಥೆ ಇಲ್ಲ, ಅಜಾಮಿಳ ದೇವರನ್ನ ಹುಡ್ಕೊಂಡೋದು ಕಥೆ ಇಲ್ಲ. ಈ ಎಲ್ಲ ಕಥೆಗಳಲ್ಲಿ ಒಂದು ಕಾಮನ್ ಅಂದರೆ ದೇವರೇ ಅವರ ಹತ್ರ ಹುಡ್ಕೊಂಡು ಬಂದಿದ್ದಾನೆ. ಹಾಗಾದ್ರೆ ಜೀವನದಲ್ಲಿ ನಿಮ್ಮ ನಡೆ, ನಿಮ್ಮ ನುಡಿಯಲ್ಲಿ ಸತ್ಯ, ನಡೆಯಲ್ಲಿ ಧರ್ಮ, ಅರ್ಥಾತ್ ಪ್ರಾಮಾಣಿಕತೆ ಇದ್ದರೆ ನಿಮ್ಮ ಮನೆಗೆ ದೇವರು ಬರ್ತಾನೆ. ಬರೋದಲ್ಲ, ಇರ್ತಾನೆ. ಇರೋದಲ್ಲ, ನಿಮ್ಮ ಕಣ್ಣಿಗೂ ಕಾಣಿಸ್ತಾನೆ. ವರುಣ ಮಾಡಿರ್ತಕ್ಕಂತಹ ದೃಢವಾದ ಭಕ್ತಿ ಭಗವಂತನಿಗೆ ಗೊತ್ತಾಯಿತು. ಹಾಗಾದರೆ ನನ್ನ ದರ್ಶನ ಅವನಿಗೆ ಕೊಡಬೇಕು. ಇದು ಛಲ. ವರುಣ ಹಿಡ್ಕೊಂಡು ಹೋಗಿರೋದು ನನ್ನ ತಂದೆಯನ್ನು ನನ್ನನ್ನು ಕಾಣುವ ಬಯಕೆಯಿಂದ ಅವನು ಹೀಗೆ ಮಾಡಿದ್ದಾನೆ. ಅವನಿಗೆ ನನ್ನ ದರ್ಶನ ಕೊಡ್ತೀನಿ ಅಂಥೇಳಿ ಗತ್ವಾಂಬುರಾಶಿ ನಿಲಯಂ ಜನಕೇನ ಸಾಕಂ. ಅಂಬುರಾಶಿ ನಿಲಯ, ಸಮುದ್ರವನ್ನೇ ಮನೆಯನ್ನಾಗಿ ಮಾಡಿಕೊಂಡ ಮಹಾನುಭಾವ ವರುಣ. ಆ ಮನೆಗೆ, ಅವರ ಮನೆಗೆ ಕೃಷ್ಣ ಹೋದಂತೆ. ಅಲ್ಲಿ ತಂದೆಯ ಜೊತೆಗೆ ವರುಣನಿಂದ ಅರ್ಚಿತನಾಗಿದ್ದಾನೆ ಭಗವಂತ. ವರುಣ ಕೃಷ್ಣನ್ ನೋಡಿ ತನ್ನ ಸಕುಟುಂಬ ಸಪರಿವಾರ ಸಮೇತನಾಗಿ ಬಂದು ಎರಡೂ ಕೈಗಳನ್ನು ಮುಗಿತಾ ಅವನಿಗೆ ಸ್ವಾಗತವನ್ನು ಮಾಡಿ ಎತ್ತರವಾದ ಆಸನದಲ್ಲಿ ಕೂಡಿಸಿದ್ದಾನೆ, ಕೈ ಮುಗಿತಾ ಇದ್ದ. ವಿಷ್ಣೋರತ್ಯುತ್ತಮತ್ವಾತ್ ಅಖಿಲ ಗುಣಗಣೈ
ತತ್ರ ಭಕ್ತಿಂ ಗರಿಷ್ಠಾಂ. ನಾವು ನಮ್ಮ ಮನೆಯಲ್ಲಿ ಎತ್ತರದ ಸ್ಥಾನದಲ್ಲಿ ದೇವರನ್ನು ಇಡಬೇಕು. ಎತ್ತರ ಸ್ಥಾನ ಅಂಥೇಳಿ ಟೆರೆಸ್ ಮೇಲೆ ಒಂದು ಫೋಟೋ ಇಟ್ಟು ಬಂದ್ಬಿಡೋದಲ್ಲ. ಹೋಗಿ ನಿಮ್ಮ ಜೀವನದ ಪ್ರತಿ ಹಂತದಲ್ಲಿ ಮೊದಲು ದೇವರು, ಆಮೇಲೆ ಮಿಕ್ಕಿದ್ದೆ. ಅದು ಇಲ್ಲೇ ಇಲ್ಲ ರೀ ನಮ್ಮಲ್ಲಿ. ಯಾವಾಗಲೂ ಕಡೆಗೆ ನೆನಪು ಬಂದರೆ ಬರ್ಬೋದು, ಇಲ್ಲದೇ ಇದ್ರೆ ಇಲ್ಲ. ಆದರೆ ವರುಣ ತಾನು ಕೃಷ್ಣನನ್ನು ಎತ್ತರದಲ್ಲಿ ಕೂಡಿಸಿ ಪಾದಪೂಜಾದಿಗಳನ್ನು ಮಾಡಿದ್ದಾನೆ. ವರುಣ ಮಾಡುವ ಪಾದಪೂಜೆಯನ್ನು ಕಂಡು ನಂದಗೋಪ ಆಶ್ಚರ್ಯ ಪಡ್ತಾ ಇದ್ದಾನೆ. ನಾನು ನಮ್ಮ ಹುಡುಗ ದನ ಕಾಯೋ ಹುಡುಗ ಅಂತ ಅಂದ್ಕೊಂಡಿದ್ದೆ. ಇವನು ದನ ಕಾಯೋನಲ್ಲ, ಜನ ಕಾಯುವವ, ಜಗದ್ರಕ್ಷಕ. ಕೇವಲ ದನಗಳ ರಕ್ಷಕ ಅಲ್ಲ, ಇವನು ಜಗತ್ಪಾಲಕ ಬಾಲಕ. ಸಾಮಾನ್ಯ ಬಾಲಕ ಅಲ್ಲ, ಜಗತ್ತನ್ನೇ ಪಾಲನೆ ಮಾಡುವವ. ಸೃಷ್ಟಿ ಸ್ಥಿತಿ ನಿಯಮನ ಜ್ಞಾನ ಬಂಧ ಮೋಕ್ಷಾದಿಗಳನ್ನು ಕೊಡುವಂಥ ಜಗತ್ಪಾಲಕ ಬಾಲಕ ಅನ್ನುವ ಜ್ಞಾನ ಬಂದಿದೆ. ವರುಣ ಪ್ರಾರ್ಥನೆ ಮಾಡಿದ್ದಾನೆ, ಸ್ವಾಮಿ ನನಗೆ, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಎಲ್ಲರಿಗೆ ನಿನ್ನ ಪಾದಾರವಿಂದದಲ್ಲಿ ನಿರ್ವ್ಯಾಜವಾದ, ನಿರಂತರವಾದ, ನಿಶ್ಚಲವಾದ ಪ್ರೇಮ ಪ್ರವಾಹವನ್ನು ಕೊಡು. ನಮಗೆ ಪ್ರೇಮನೇ ಇಲ್ಲ, ದೇವರ ಪಾದದಲ್ಲಿ ಪ್ರೇಮ ಇಲ್ಲ. ಇನ್ನೆರಡಿದೆ ರೀ, ಎರಡು ಬಿಟ್ಟರೆ ಇದು ಬರುತ್ತೆ ರೀ. ಯಾವುದು ಅಂದರೆ, ಎದ್ದಿದ್ರೆ ಕಾಮ, ಅಲ್ಲಿ ಇಲ್ಲಿ ಎಡವು ಬಿದ್ದರೆ ಕೋಮ. ಕಾಮ ಇಲ್ಲ ಕೋಮ, ಇದೆರಡೂ ಇಲ್ಲ ಅಂತಾದರೆ ದೇವರಲ್ಲಿ ಬರಬೇಕು ಪ್ರೇಮ. ಇವನು ಕೇಳ್ತಾನೆ, ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಂ ಆಶುದೇವ. ಭಗವಂತ, ನಿನ್ನ ಪಾದದಲ್ಲಿ ಭಕ್ತಿ, ನಿನ್ನ ಬಗ್ಗೆ ಸರಿಯಾದ ಅರಿವು, ಜ್ಞಾನ, ನಿನ್ನನ್ನು ಹೊರತುಪಡಿಸಿ ಉಳಿದ ವಸ್ತುವಿನಲ್ಲಿ ಅಸಾರ ಅನ್ನುವ ಅರಿವು, ತಿಳುವಳಿಕೆ, ವೈರಾಗ್ಯ, ಇದನ್ನು ಕೊಡು ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ. ಕೆಲವನ್ನ ದೇವರಲ್ಲಿ ಕೇಳಿದರೆ ಅದು ಕಾಮನೆ ಅಂತ ಕನ್ಸಿಡರ್ ಆಗಲ್ಲ. ಭಗವಂತ ಜ್ಞಾನ ಕೊಡು, ಭಕ್ತಿ ಕೊಡು, ವೈರಾಗ್ಯ, ಇದು ಕಾಮ್ಯ ಕರ್ಮ ಆಗೋಲ್ಲ. ಕೇಳಬೇಕಾದ್ದನ್ನು ಕೇಳಿದರೆ ಕೇಳಿದಂತಾಗೋಲ್ಲಂತೆ, ನಿಷ್ಕಾಮ ಕರ್ಮವೇ ಆಗತ್ತಂತೆ. ಹಾಗಾಗಿ ಅಂಥ ಉತ್ಕೃಷ್ಟವಾದ ಮೂರನ್ನು ವರುಣ ಭಗವಂತನ ಪಾದಾರವಿಂದದಲ್ಲಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದ್ದಾನೆ. ಇದನ್ನೆಲ್ಲ ನೋಡಿದ ನಂದಗೋಪ ಆಶ್ಚರ್ಯಚಕಿತನಾಗಿ ಮೇಲೆ ಬಂದ ಮೇಲೆ ತನ್ನವರಿಗೆಲ್ಲ ಕೃಷ್ಣನ ಅದ್ಭುತವಾದ ಮಹಿಮೆ ತಾನು ಕಣ್ಣಾರೆ ಕಂಡದ್ದು, ಕೇಳಿದ್ದಲ್ಲ ನೋಡಿದ್ದು. ಕೇಳಿದ್ರಲ್ಲಿ ನಮಗಷ್ಟು ಭಕ್ತಿ ಬರೋಲ್ಲ, ಕಣ್ಣಾರೆ ನೋಡಿದಾಗ ರೋಮಾಂಚನ ಆಗತ್ತೆ. ಜಲಾಧಿಪತಿಯಾದ ವರುಣ ತನ್ನ ಪುಟ್ಟ ಕಂದ ಕೃಷ್ಣನಿಗೆ ಹೇಗೆಲ್ಲ ಮಾನ ಸನ್ಮಾನಗಳನ್ನು ಮಾಡಿದ, ಇದನ್ನೆಲ್ಲ ಬಂದು ಹೇಳಿ ಆಶ್ಚರ್ಯವನ್ನು ಪಡ್ತಾ ಇದ್ದಾನೆ. ಕೃಷ್ಣ ಪರಮಾತ್ಮ ಹೀಗೆ ವರುಣನ ನೆಪ ಮಾಡಿ, ವರುಣನಿಗೆ ಅನುಗ್ರಹ ಮಾಡುವ ನೆಪ ಮಾಡಿ ನಮ್ಮೆಲ್ಲರಿಗೆ ಒಂದು ದಿವ್ಯವಾದ ಸಂದೇಶವನ್ನು ಕೊಡ್ತಾನೆ. ಯಾರು ನನ್ನ ಭಕ್ತರನ್ನು ಮನೆಗೆ ಕರ್ಕೊಂಡು ಬರ್ತಾರೆ, ಯಾರು ನನ್ನ ಭಕ್ತರಿಗೆ ಆಶ್ರಯವನ್ನು ಕೊಡ್ತಾರೆ, ಅವರಿಗೆ ನಾನು ದರ್ಶನ ಕೊಡ್ತೇನೆ ಅನ್ನುವಂತೆ ನಾವು ಕೂಡ ನಮ್ಮ ಜೀವನದಲ್ಲಿ ವಾಯುದೇವರನ್ನು, ಭೀಮಸೇನ ದೇವರನ್ನು, ಮಧ್ವರನ್ನು ಇಟ್ಕೊಳ್ಬೇಕು. ಆಚಾರ್ಯ ಅವ್ರಿಗೇನೋ ಸಿಕ್ಕದ ಹಿಡ್ಕೊಂಡು ಅದನ್ನು ನಾವೆಲ್ಲ ಮಧ್ವಾಚಾರ್ಯನ ಹಿಡ್ಕೊಂಬರೋಣ. ನೀವೆಲ್ಲ ಇಂಥ ಕಥೆಗಳೇ ಹೇಳ್ತೀರಿ, ವಾಯುದೇವ್ರನ್ನೆಲ್ಲ ಹಿಡ್ಕೊಂಡು ಬರೋದು, ಸಿಗಬೇಕಲ್ಲ. ಅವರು ಸಿಗದೆ ಏನ್ರಿ, ನಿಮಗೆ ಕರ್ಕೊಂಡು ಹೋಗೋ ಬುದ್ಧಿ ಇದ್ದರೆ ಸಾಕು. ರೂಪಮನ್ಯ ದಿವ ಧನ್ಯಮಾತ್ಮನಃ. ಆಚಾರ್ಯರು ಬೇರೆ ಅಲ್ಲ, ಆಚಾರ್ಯರ ಗ್ರಂಥಗಳು ಬೇರೆ ಅಲ್ಲ. ಆಚಾರ್ಯರು ಮನೆಯಲ್ಲಿ ಇರೋದು ಅಂದರೆ ಆಚಾರ್ಯರ ಗ್ರಂಥಗಳಿರೋದು, ಆಚಾರ್ಯರು ಮನದಲ್ಲಿ ಇರೋದು ಅಂದರೆ ಆಚಾರ್ಯರ ಗ್ರಂಥಗಳ ಮನನ ಮಾಡೋದು ಅಂತ. ಯಾರು ಆಚಾರ್ಯರಿಂದ ರಚಿತವಾದ ಸರ್ವಮೂಲ ಗ್ರಂಥಗಳಿಗೆ ಮನೆ ಮತ್ತು ಮನದಲ್ಲಿ ಆಶ್ರಯವನ್ನು ಕೊಟ್ಟಿದ್ದಾನೆ. ಆ ಮನೆಗೆ ಮುಕುಂದ, ಮಾಧವ, ಗೋವಿಂದ ಬರ್ತಾನೆ ಎನ್ನುವ ದಿವ್ಯ ಸಂದೇಶವನ್ನು ಈ ಕಥೆಯಲ್ಲಿ ಕೊಡ್ತಾ ಇದ್ದಾರೆ. ಕೃಷ್ಣ ಪರಮಾತ್ಮ ಬಂದ ಮೇಲೆ ಆಮೇಲೆ ಕೃಷ್ಣ ಪರಮಾತ್ಮ ಮಾಡಿದ ಅದ್ಭುತವಾದ ವೇಣುಗಾನವನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಕೃಷ್ಣ ಪರಮಾತ್ಮನಿಗೆ ಕೊಳಲು ಊದಲಿಕ್ಕೆ ಪುರುಸೊತ್ತಾಗಬೇಕ್ರಿ. ಅದವನು ಎಲ್ಲ ಕೆಲಸ ಮುಗಿದು ಹಸುಗಿಸು ಕರ್ಕೊಂಡು ಬಂದು ಕಟ್ಟಿಗಿಟ್ಟಿ ಆದಮೇಲೆ ಸಂಜೆ ಎಲ್ಲ ಮುಗಿದ ಮೇಲೆ ಊಟ ಗಿಟ ಮುಗಿದ ಮೇಲೆ ಅವನು ಕೊಳಲು ಊಟ ಇದ್ದಂತೆ. ವ್ಯಾಕೀರ್ಣ ಕಾಮ ಇವತೈ ವಿವಿಧೈ ವಿಭಾವೈ ಆಕರ್ಷಯನ್ ವ್ರಜವಧೂ ನಿಜ ಸಂಗಯೋಗ್ಯ ವೇಣುಂ ಕ್ರಮೇಣ ರಣಯನ್
ಬಹುತಾನಗಾನಂ ಅನಗ್ನ ಮೌಲಿರುದಗಾಯದೀಶ್ವರೋಸು. ಕೃಷ್ಣ ಅನೇಕ ವಿಧವಾದ ಉದ್ದೀಪನಗೊಳ್ಳುವಂತಹ ಭಾವಗಳಿಂದ ಕೃಷ್ಣ ಪರಮಾತ್ಮ ಕೊಳಲಿನ ಗಾನ ಮಾಡಿ ತನ್ನ ಅಂಗ ಸಂಗಕ್ಕೆ ಯೋಗ್ಯರೇ ಆದಂತಹ ವೃಂದಾವನದ ಹೆಣ್ಣು ಮಕ್ಕಳನ್ನು ಆಕರ್ಷಿಸಬೇಕು ಅಂಥೇಳಿ ಅನೇಕ ರೀತಿಯಿಂದ ಕೃಷ್ಣ ಪರಮಾತ್ಮ ವೇಣುವಿನ ಗಾನವನ್ನು ಮಾಡ್ತಾ ಇದ್ದಾನೆ. ತನ್ನ ಕೋಮಲವಾದ ಅಂಗುಲಿಗಳು ಆ ರಂಧ್ರವನ್ನು ಮುಚ್ಚೋದು ತೆಗೆಯೋದು ಮಾಡ್ತಾ ಅದ್ಭುತವಾದಂತಹ ಗಾನವನ್ನು ಹೊರಸೂಸ್ತಾ ಇದ್ದಾನೆ ಕೃಷ್ಣ ಪರಮಾತ್ಮ. ಮುಂದೆ ಹೆಣ್ಣು ಮಕ್ಕಳು ಹೇಳ್ತಾರೆ, ಗೀತಮೋಹಿತ, ಭಗವಂತ ನಿನ್ನ ಗೀತೆಗೆ ಮೋಹಿತರಾಗಿ ನಾವು ಬಂದ್ವಿ ಅಂತ. ಕೃಷ್ಣ ಪರಮಾತ್ಮ ಮಾಡುವ ವೇಣುಗಾನಕ್ಕೆ ಮೋಹಗೊಳ್ಳದ ಜೀವ ಜಾತವೇ ಇರಲಿಲ್ಲ. ಎಲ್ಲರೂ ಕೂಡ ಅವನ ವೇಣುಗಾನಕ್ಕೆ ಆಕರ್ಷಿತರಾಗಿದ್ದಾರೆ. ಕೇವಲ ಕೃಷ್ಣನಿಗೆ ಆಕರ್ಷಿತರಾಗಿದ್ದಾರೆ. ಕೃಷ್ಣ ಅಂತಂದರೆ ಕರ್ಷಣೆ. ಎಲ್ಲ ಜಗತ್ತಿನ ಸಜ್ಜನರ ಮನಸ್ಸು ತನ್ನ ಕಡೆ ಬರೆಯುವ ಹಾಗೆ ಆ ಭಗವಂತನ ಮಹಿಮಾ. ಅದರ ಮೇಲೆ ಮತ್ತಿನ್ನು ವೇಣುಗಾನ ಮಾಡಿಬಿಟ್ರಂತೂ ಎಷ್ಟು ಜನ ಆಕರ್ಷಿತರಾಗಿ ಕೃಷ್ಣನ ಗಾನ ಕೇಳಲಿಕ್ಕೆ ಹೋಗಲಿಲ್ಲ. ಅನೇಕ ಜನ ಹೆಣ್ಣು ಮಕ್ಕಳು ಕೃಷ್ಣನ ಗಾನಕ್ಕೆ ಆಕರ್ಷಿತರಾಗಿ ಹೋದ್ರಂತೆ.